ಸೊ ಇದು ನನ್ನ ಫಸ್ಟ್ ವ್ಲಾಗ್. ಸೊ ನನ್ನ ಫಸ್ಟ್ ವ್ಲಾಗ್ ಬಂದು ನಾನು ಮಂಗಳೂರಲ್ಲಿ ಮಾಡ್ತಿದ್ದೀನಿ. ವೈ ಡಿಡ್ ಐ ಚೂಸ್ ಮಂಗಳೂರು ಅಂದರೆ ನಾನು ಯೂಶ್ವಲಿ ಎಲ್ಲ ಥರ ಡೈಲಿ ವ್ಲಾಗ್ ಅಥವಾ ನನ್ನ ಲೈಫ್ ಸ್ಟೈಲ್ ಈ ಥರ ಮಾಡೋದು ಬೇಡ. ಸೊ ಆ್ಯಸ್ ಅ ಮಾಡೆಲ್ ನನ್ನ ಲೈಫ್ ಜರ್ನಿ ಹೆಂಗೆ ಹೋಗುತ್ತೆ ಅಂತ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ನಾನು ಈಗ ಮಂಗಳೂರಲ್ಲಿ ಸಮ್ಮರ್ ಕ್ಯಾಂಪ್ ನಡೀತಿದೆ. ಅಂದರೆ ನನಗೆ ಗೊತ್ತಿರೋರ ಒಂದು MJ ಸ್ಟೆಪ್ ಅಪ್ ಡ್ಯಾನ್ಸ್ ಅಕಾಡೆಮಿ ಅನ್ನೋ ಒಂದು ಇನ್ಸ್ಟಿಟ್ಯೂಟಿಂದ ಸಮ್ಮರ್ ಕ್ಯಾಂಪ್ ನಡೀತಿದೆ. ಸೊ ಅಲ್ಲಿ ನಾನು ಒಂದು 2-3 ಡೇಸ್ ಮಕ್ಕಳಿಗೆ ಮಾಡಲಿಂಗ್ ಟ್ರೈನಿಂಗ್ ಕೊಡೋದಕ್ಕೆ ಇಲ್ಲಿ ಬಂದಿದ್ದೀನಿ. ಸೊ ಈ ಒಂದು ಮಾಡಲಿಂಗ್ ಪ್ರೊಸೀಜರ್ ಅಥವಾ ಟ್ರೈನಿಂಗ್ ಪ್ರೊಸೀಜರ್ ಎಲ್ಲ ಹೆಂಗೆ ನಡೆಯುತ್ತೆ, ಟ್ರೈನಿಂಗ್ ಎಲ್ಲ ಹೆಂಗೆ ನಡೆಯುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನನಗೆ ಟೈಮ್ ಆಗಿಬಿಟ್ಟಿದೆ. ಆಲ್ರೆಡಿ ನಾನು ಅರ್ಧ ರೆಡಿಯಾಗಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ನಾನಿನ್ನು ಬೇಗ ರೆಡಿಯಾಗಿ ಕ್ಲಾಸ್ಗೆ ಹೋಗಬೇಕು. ಸ್ಟೂಡೆಂಟ್ಸ್ ಎಲ್ಲ ಕಾಯ್ತಿದ್ದಾರೆ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್. ಈಗ ನಾನು MJ ಸ್ಟೆಪ್ ಡಾನ್ಸ್ ಸ್ಟುಡಿಯೋ ಮೂಡ್ಬಿದ್ರೆಯಲ್ಲಿದ್ದೀನಿ. ಈ ವಿಡಿಯೋನ ನಾನು ವಾಯ್ಸ್ ಓವರ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಆ್ಯಂಡ್ ಹಾಗೂ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ಸ್ ಪ್ಲೇ ಆಗ್ತಿತ್ತು. ಅದನ್ನು ನಾನಿಲ್ಲಿ ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಯಾಕೆ ಅಂತ ನಿಮಗೂ ಗೊತ್ತಲ್ವಾ, ಕಾಪಿ ರೈಟ್ಸ್ ಆಗುತ್ತೆ. ಫಸ್ಟ್ಲಿ ನಾನು ಸ್ಟೂಡೆಂಟ್ಸ್ ಜೊತೆ ಯಾವಾಗಲೂ ಇಂಟರ್ಯಾಕ್ಷನ್ಸ್ ಮಾಡ್ತೀನಿ, ಬಿಕಾಸ್ ನನ್ನ ಕ್ಲಾಸ್ ಅವ್ರಿಗೆ ಕಂಫರ್ಟಬಲ್ ಆಗಿರಬೇಕು ಅಂತ. ಆ್ಯಂಡ್ ಹಾಗೂ ಆರ್ಗನೈಸರ್ ನನಗೆ ಹೇಳಿದರು ಕ್ಲಾಸ್ ತುಂಬ ಫನ್ ಆಗಿರಲಿ, ಸ್ಟ್ರಿಕ್ಟ್ ಇರೋದು ಬೇಡ ಅಂತ. ಸೆಕೆಂಡ್ಲಿ, ನಾನು ಎಲ್ಲ ಕಡೆ ಹೋದಾಗ ನಾನು 2 minutes ಆಫ್ ಇಂಟ್ರೊಡಕ್ಷನ್ ಆ್ಯಂಡ್ ಹಾಗೂ 2 minutes ಆಫ್ ಟ್ಯಾಲೆಂಟ್ ರೌಂಡ್ ಮಾಡಿಸ್ತೀನಿ. ಥರ್ಡ್ಲಿ, ಎಲ್ಲ ಸ್ಟೂಡೆಂಟ್ಸ್ ಕೈಯಲ್ಲಿ ನಾನು ಸಿಂಗಲ್ ವಾಕ್ ಮಾಡಿಸಿ ಬೇಸಿಕ್ ಮಾಡಲಿಂಗ್ ಪಾಯಿಂಟ್ಸ್ನ ಹೇಳ್ಕೊಟ್ಟು ಇವತ್ತಿನ ಫಸ್ಟ್ ಕ್ಲಾಸ್ನ ಎಂಡ್ ಮಾಡಿದೆ. ಆ್ಯಂಡ್ ಇದು ಇವತ್ತಿನ ಫಸ್ಟ್ ಡೇ ಆಫ್ ಗ್ರೂಪ್ ಪಿಕ್ಚರ್. So this is second day of my modeling workshop at MJ Step Up Dance Academy. So ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ 2 o'clock in the afternoon ಗೊತ್ತಾ, ಬಿಕಾಸ್ ಅವ್ರಿಗೆ ಆಲ್ರೆಡಿ ಮಾರ್ನಿಂಗ್ ಸ್ವಿಮ್ಮಿಂಗ್ ಆ್ಯಕ್ಟಿವಿಟೀಸ್, ಡ್ರಾಯಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು. ಸೊ ನನ್ನ ಒಂದು ಶೆಡ್ಯೂಲ್ ಬಂದು 2 o'clock ಇತ್ತು. ಇಟ್ ವಾಸ್ ಆಲ್ಮೋಸ್ಟ್ 2 hours. ಸೊ ನನ್ನ ಕ್ಲಾಸ್ ಹೆಂಗೆ ನಡೆಯುತ್ತೆ ಸೆಕೆಂಡ್ ಡೇ ಅಂತ ನೋಡಿ. ಓಕೆ, ಕ್ಲಾಸ್ ಅಂತೂ ತುಂಬಾ ಚೆನ್ನಾಗಿ ನಡೀತಿದೆ. ನಾನಂತೂ ಅಲ್ಲಿ ಸಮ್ವೇರ್ ನಾರ್ಮಲ್ ಇಲ್ಲ, ಐ ಫೀಲ್ ಲೈಕ್ ಅನ್ಕಂಫರ್ಟಬಲ್ ಅಂತ ಕಾಣಿಸ್ತಿದೆಯಲ್ಲ. ಯಾಕೆ ಅಂದರೆ ಅಲ್ಲಿ ತುಂಬಾ ಸೆಕೆ ಇತ್ತು. ನನಗೆ ಐ ವಾಸ್ ಸೋ ಅನ್ಕಂಫರ್ಟಬಲ್. ಆ ಹಬೆನ ತಡ್ಕೊಳಕ್ಕಾಗ್ತಿರಲಿಲ್ಲ. ಬಟ್ ಆರ್ಗನೈಸರ್ ಬಂದು ಇನ್ ಅ ವೆರಿ ರೆಸ್ಪೆಕ್ಟ್ಫುಲ್ ವೇ, ಆರಾಮಾಗಿ ಕುತ್ಕೊಳ್ಳಿ, ರೆಸ್ಟ್ ಮಾಡಿ, ಫ್ಯಾನ್ ಕೆಳಗಡೆ ಕುತ್ಕೊಳ್ಳಿ ಅಂತ ಅವ್ರು ಅಷ್ಟು ಒಂದು ಕೇರ್ ಮಾಡ್ತಿದ್ರು. ಬಟ್ ನಾನು ಅಲ್ಲಿ ಹೋಗಿರೋದೇ ಟ್ರೈನಿಂಗ್ ಕೊಡೋದಕ್ಕೆ. ಜಸ್ಟ್ 2 hours ಆಫ್ ಕ್ಲಾಸ್ ನಾನು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಾಗಲ್ಲ. ಸೊ ಐ ಕಂಟಿನ್ಯೂಡ್ ಮೈ ಕ್ಲಾಸ್. ಸೊ ಯೂಶ್ವಲಿ ವರ್ಕ್ಶಾಪ್ ಟ್ರೈನಿಂಗ್ ಬೇರೆ ಥರ ಇರುತ್ತೆ ಆ್ಯಂಡ್ ಪ್ಯಾಜೆಂಟ್ ಟ್ರೈನಿಂಗ್ ಬೇರೆ ಥರ ಇರುತ್ತೆ. ಸೊ ಇಲ್ಲಿ ನಾನು ಹೋಗಿರೋದು ಸಮ್ಮರ್ ಕ್ಯಾಂಪ್ಗೆ ಮಕ್ಕಳಿಗೆ ಬೇಸಿಕ್ ನಾಲೆಜ್ ಕೊಡೋದಕ್ಕೆ. ಸೊ ಅವ್ರಿಗೆ ಅಲ್ಲಿ ಎಷ್ಟು ನಾಲೆಜ್ ಕೊಡಬೇಕು, ಬೇಸಿಕ್ಕಿಂದ ಏನು ಹೇಳ್ಕೊಡ್ಬೇಕು ಅದನ್ನು ನಾನು ಟ್ರೈನ್ ಮಾಡ್ತಿದ್ದೆ. ಬಿಕಾಸ್ ಸ್ಟಾರ್ಟಿಂಗೇ ಹೋಗಿ ನಾನು ಅವ್ರಿಗೆ ತುಂಬ ಒಂದು ಫಿನಾಲೆ ರೇಂಜಿಗೆ ನಾನು ಹೇಳ್ಕೊಟ್ರೆ ಅವ್ರಿಗೆ ಏನೂ ಅರ್ಥ ಆಗಲ್ಲ. ಆ್ಯಂಡ್ ಅಲ್ಲಿ ಸುಮಾರು ಮಕ್ಕಳು ಬಂದು ಜಸ್ಟ್ ಸಮ್ಮರ್ ಕ್ಯಾಂಪಿಗೆ ಅಟೆಂಡ್ ಆಗಬೇಕು ಅನ್ನೋ ಥರ ಅಟೆಂಡ್ ಆಗಿದ್ರು. ಎಲ್ಲರಿಗೂ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಇಟ್ ವಾಸ್ ಜಸ್ಟ್ ಒನ್ ಪಾರ್ಟ್ ಆಫ್ ಆ್ಯಕ್ಟಿವಿಟಿ ಫಾರ್ ದೆಮ್ ಮಾಡಲಿಂಗ್ ಅನ್ನೋದು. ಸೊ ಅದನ್ನು ಹೇಳಿಕೊಟ್ಟು ಇವತ್ತಿನ ಕ್ಲಾಸ್ನ ಮುಗಿಸ್ದೆ. ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಡೇ ಆಫ್ ಗ್ರೂಪ್ ಪಿಕ್ಚರ್. ಸೊ ನೆಕ್ಸ್ಟ್ ಕ್ಲಾಸ್ ಮುಗಿಸಿದ ತಕ್ಷಣ ನಾನು ಅಲ್ಲಿಂದ ಒಂದು 20 kilometers ಫಾರ್ ಅವೇ ಮಂಗಳೂರಿಗೆ ಹೋಗ್ತೀನಿ. ಬಿಕಾಸ್ ಇವಾಗ ನಾನು ಸ್ಟೇ ಆಗಿರೋ ಪ್ಲೇಸ್ ಬಂದು ಮೂಡ್ಬಿದ್ರೆ, ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಮಂಗಳೂರು. ಸೊ ಇಲ್ಲಿಂದ 20 kilometers ಫಾರ್ ಅವೇ ಇರೋದು ಮಂಗಳೂರು. ಸೊ ಆ ಪ್ಲೇಸಸ್ ನಾನು ಏನಕ್ಕೆ ಹೋಗ್ತಿದ್ದೀನಿ ಅಂದರೆ, ಇಲ್ಲಿ ಒಂದು 2-3 ಸ್ಟೂಡೆಂಟ್ಸ್ ಒಂದು ಪರ್ಸ್ನಲ್ ಟ್ರೈನಿಂಗ್ ಕೋಚಿಂಗ್ ತಗೊಳ್ತಿದ್ರು ಡಾನ್ಸ್ಗೆ. ಬಿಕಾಸ್ ಅವರು ಒಂದು ಕನ್ನಡ ರಿಯಾಲಿಟಿ ಶೋಗೆ ಡಾನ್ಸ್ ಆಡಿಷನ್ ಕೊಡೋದಕ್ಕೆ ಟ್ರೈನಿಂಗ್
ತೊಗೊಳ್ತಾ ಇದ್ರು. ಸೊ ನನಗೂ ಕೂಡ ರೂಮಲ್ಲಿ ಕುಂತು ತುಂಬಾ ಬೋರ್ ಆಗ್ತಿತ್ತು. ಇಟ್ಸ್ ಓಕೆ, ನಾನು ಬರ್ತೀನಿ, ಲೆಟ್ಸ್ ಗೋ ಆ್ಯಂಡ್ ಕಮ್, ನನಗೂ ಒಂದು ಸ್ವಲ್ಪ ಪ್ಲೇಸ್ ನೋಡ್ದಂಗೆ ಆಗುತ್ತೆ ಅಂತ ನಾನು ಸ್ಟೂಡೆಂಟ್ಸ್ ಜೊತೆ ಹೋದೆ. ಅಲ್ಲಿ ಹೋಗಿ ಒಂದು 2 hours ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ನಾನು ವಾಪಸ್ ನನ್ನ ರೂಮಿಗೆ ಬಂದು ಡಿನ್ನರ್ ಮಾಡಿ ಮಲ್ಕೊಂಡೆ. This is third day and last day of my modeling workshop at MJ Step Up Dance Academy. So ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ ಅರೌಂಡ್ 10 o'clock ಅನಿಸುತ್ತೆ. ಆ್ಯಂಡ್ ನನಗಂತೂ ಹುಷಾರಿರಲಿಲ್ಲ, ಬಿಕಾಸ್ ಬೆಳಗ್ಗೆ ನಾನು ಎದ್ದು ಇನ್ನೇನು ಫ್ರೆಶ್ ಅಪ್ ಆಗಬೇಕು ಅಂತ ಹೋಗೋಣ ಅನ್ನೋಷ್ಟರಲ್ಲಿ ನನಗೆ ಫುಲ್ ವಾಮಿಟ್ ಸ್ಟಾರ್ಟ್ ಆಯಿತು. ಐ ವಾಸ್ ಕಂಪ್ಲೀಟ್ಲಿ ಲೈಕ್ 3 to 4 times ಐ ಸ್ಟಾರ್ಟೆಡ್ ಪ್ಯೂಕಿಂಗ್. ನನಗಂತೂ ಹುಷಾರಿರಲಿಲ್ಲ. ನನಗೆ ಐ ಡಿಂಟ್ ಇವನ್ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್, ಬಟ್ ಸ್ಟಿಲ್ ಐ ಟ್ರೈ ಟು ಮ್ಯಾನೇಜ್. ನಾನು ಮ್ಯಾನೇಜ್ ಮಾಡಿಕೊಂಡು ಮಕ್ಳಿಗೆ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತಿದ್ದೆ, ಬಟ್ ನನ್ನ ಕೈಲಿ ನಿಜವಾಗ್ಲೂ ಆಗ್ತಿರ್ಲಿಲ್ಲ. ನಾನು ಹೋಗಿರೋದೇ ಅಲ್ಲಿ ಹೇಳ್ಕೊಡೋದಕ್ಕೆ, ನಾನು ಮತ್ತೆ ರೆಸ್ಟ್ ಮಾಡಬೇಕು ಅಂತ ನಾನು ನಿಜವಾಗ್ಲೂ ಅಲ್ಲಿ ಐ ಕಾಂಟ್ ಡೂ ದ್ಯಾಟ್. ಬಟ್ ಸ್ಟಿಲ್ ಆದರೂ ಕೂಡ ನಾನು ಮಧ್ಯದಲ್ಲಿ ಬ್ರೇಕ್ ತೊಗೊಂಡು ರೆಸ್ಟ್ ಮಾಡಿ ರಿಮೈನಿಂಗ್ ಪಾಯಿಂಟ್ಸ್ನೆಲ್ಲ ಕವರ್ ಅಪ್ ಮಾಡಿ ವರ್ಕ್ಶಾಪ್ ಇಸ್ ಗೋಯಿಂಗ್ ಅಮೇಝಿಂಗ್. ಆ್ಯಂಡ್ ಹೌದು, ದಿಸ್ ಇಸ್ ಮೈ ಲಾಸ್ಟ್ ಡೇ ಆಫ್ ವರ್ಕ್ಶಾಪ್ ಅಟ್ ಮೂಡ್ಬಿದ್ರೆ. ಸೊ ನಾನು ಇವತ್ತು ನೈಟ್ ನನಗೆ ಬಸ್ ಇದೆ. ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಟುಮಾರೋ. ಆ್ಯಂಡ್ ನಾಳೆ ನನಗೆ ಇನ್ನೊಂದು ಇವೆಂಟ್ ಇದೆ ಬ್ಯಾಂಗ್ಳೂರಲ್ಲಿ, ಸೊ ನಾಳೆ ಅದಕ್ಕೆ ಹೋಗಬೇಕು. ಹೋಪ್ಫುಲಿ ಅದನ್ನು ಕೂಡ ನಾನು ವ್ಲಾಗಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಕ್ಲಾಸ್ನ ಮುಗಿಸಿ ಇದೊಂದು ಗ್ರೂಪ್ ಪಿಕ್ಚರ್ ತೆಗೆದು ನನ್ನ ಕ್ಲಾಸ್ನ ಎಂಡ್ ಮಾಡಿದೆ. ಸೊ ಇವತ್ತಿನ ಕ್ಲಾಸ್ ಮುಗಿಸಿ ಮತ್ತೆ ನಾನು ಮಂಗ್ಳೂರಿಗೆ ಹೋಗ್ತಿದ್ದೀನಿ. ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಡಾನ್ಸ್ ಟ್ರೈನಿಂಗ್ ಇತ್ತು. ಅವ್ರಿಗೆ 2 hours ಆಫ್ ಡಾನ್ಸ್ ಪ್ರಾಕ್ಟೀಸ್ ಇರುತ್ತೆ. ಬಟ್ ನಾವು ಇಲ್ಲಿಂದ ಟ್ರಾವೆಲ್ ಮಾಡೋಕ್ಕೆ 1 hour ಬೇಕು. ಆ್ಯಂಡ್ ನನಗೆ ಬಸ್ ಇದ್ದಿದ್ದು ಅರೌಂಡ್ 9:30. ಬಟ್ ಬೈ ದ ಟೈಮ್ ನಾನು ರೂಮಿಗೆ ರೀಚ್ ಆದಾಗ ಇಟ್ ವಾಸ್ 8:30. ಆ್ಯಂಡ್ ಕ್ವಿಕ್ಕಾಗಿ ನಾನು ಫ್ರೆಶ್ ಅಪ್ ಆಗಿ ಡ್ರೆಸ್ಸಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಬಸ್ ಕ್ಯಾಚ್ ಮಾಡಬೇಕಾಗಿತ್ತು. ಬಿಕಾಸ್ ನೆಕ್ಸ್ಟ್ ಡೇ ನನಗೆ ಮತ್ತೆ ಬ್ಯಾಂಗ್ಳೂರಲ್ಲಿ ಶೋ ಇತ್ತು. ಹೋಪ್ಫುಲಿ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಕೀಪ್ ವಾಚಿಂಗ್ ದ ವಿಡಿಯೋ ಅಂಟಿಲ್ ಎಂಡ್.
ಆ್ಯಂಡ್ ಐ ಆಮ್ ರಿಯಲಿ ಸೋ ಸಾರಿ, ನಾನು ಎಲ್ಲ ವೀಡಿಯೋಸ್ನ ಇಲ್ಲಿ ಅಪ್ಲೋಡ್ ಮಾಡೋದಕ್ಕಾಗ್ತಿಲ್ಲ ಬಿಕಾಸ್ ನಾನು ವರ್ಕ್ ಪ್ಲೇಸ್ ಅಂತ ಬಂದಾಗ ನಾನು ತುಂಬ ಕಮ್ಮಿ ಫೋನ್ ಯೂಸ್ ಮಾಡೋದು ಆ್ಯಂಡ್ ಎಲ್ಲನೂ ನಾನು ಕ್ಯಾಪ್ಚರ್ ಮಾಡಲ್ಲ. ಐ ಆಮ್ ರಿಯಲಿ ಸೋ ಸಾರಿ. ಬಟ್ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನನ್ನ ಎಂಟೈರ್ ಜರ್ನಿ ಹೆಂಗಿರುತ್ತೆ ಅಂತ ತೋರ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಡೋಂಟ್ ಫರ್ಗೆಟ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ನಾಳೆ ಶೋ ಹೆಂಗೆ ನಡೆಯುತ್ತೆ ಅನ್ನೋದು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ವಾಚ್ ಮಾಡಿ. ಸೊ ಈಗ ನಾನು ಅನೀಶ್ ಕ್ರಿಯೇಷನ್ ಶೋ ಅಲ್ಲಿದ್ದೀನಿ ಆ್ಯಂಡ್ ಐ ವಾಸ್ ಇನ್ವೈಟೆಡ್ ಆ್ಯಸ್ ಅ ಜೂರಿ. ಶೋ ಸ್ಟಾರ್ಟ್ ಆಯಿತು. ಫಸ್ಟ್ ರೌಂಡ್ ಇಟ್ ವಾಸ್ ಟ್ರೆಡಿಷ್ನಲ್ ರೌಂಡ್ ಆ್ಯಂಡ್ ಸೆಕೆಂಡ್ ಇಟ್ ವಾಸ್ ಗೌನ್ ಫಾರ್ ಗರ್ಲ್ಸ್ ಆ್ಯಂಡ್ ಫಾರ್ ಬಾಯ್ಸ್ ಇಟ್ ವಾಸ್ ಬ್ಲೇಸರ್ ರೌಂಡ್. ಶೋ ಅಂತೂ ತುಂಬಾ ಅದ್ಭುತವಾಗಿತ್ತು. ಆ್ಯಂಡ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆದಮೇಲೆ ಎಲ್ಲ ಟೀಮ್ ಮೆಂಬರ್ಸ್, ಎಲ್ಲ ಮೇಕಪ್ ಆರ್ಟಿಸ್ಟ್, ಗೆಸ್ಟ್ಗಳಿಗೆ ನಾವು ಹಾನರಿಂಗ್ ಮಾಡಿದ್ರಿ. ಆ್ಯಂಡ್ ಆಫ್ಟರ್ ದಟ್ ಕ್ವೆಶನ್ ಆನ್ಸರ್ ರೌಂಡ್ ನಡೀತು. ಕ್ವೆಶನ್ ಆನ್ಸರ್ ರೌಂಡ್ ಆದಮೇಲೆ ವಿನ್ನರ್ಸ್ನ ಡಿಸೈಡ್ ಮಾಡಿ ವಿನ್ನಿಂಗ್ ಅನೌನ್ಸ್ಮೆಂಟ್ ನಡೀತು. ಅದು ಹೆಂಗಿರುತ್ತೆ ಅಂತ ನೋಡಿ. We pose and the way we walk, that's important. Thank you. Okay, my next question is for contestant number 3. Your good name? Ritu. Ritu. Okay, my question is, Ritu, how will you receive if you're not winning this pageant today? So good evening, judges and everyone over here. So thanks for asking this question. And I would actually not be like sad when I don't achieve this award. I will take it as a challenge, and I'll be like I should perform my next time the best, and I'll go with confidence back. I make sure that. Thank you. That's the confidence we need from inside. Also, my next question for Come on, give me countdown. 1, 2, yes. 1. Ritu. Congratulations to Ritu for securing the title winner of India Top Star Model, the National Level Beauty Pageant. Congratulations to Ritu for The show was successfully completed. I'm sorry again, ನಾನು ಎಲ್ಲ ವೀಡಿಯೋನು ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ ಬಿಕಾಸ್ ಐ ವಾಸ್ ಇನ್ ಅ ಜೂರಿ ಪ್ಯಾನಲ್. ಹೋಪ್ಫುಲಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ.